10 ದಿನಗಳ ರಿಲೀಫ್ ಸಿಕ್ಕಿದೆ ಸಿದ್ದರಾಮಯ್ಯನವರಿಗೆ. ಅಂದರೆ ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಕೇಸ್ ದರ್ಜಿ ಮಾಡ್ಕೊಳ್ಳೋಂಗಿಲ್ಲ, ಆಮೇಲೆ FIR ಹಾಕೋಂಗಿಲ್ಲ. ಹೈಕೋರ್ಟ್ ತಡೆ ಕೊಟ್ಟಿದೆ. ತಡೆ ಅಂತಂದರೆ ಮುಂದೂಡಿದೆ. ಇಷ್ಟೆಲ್ಲ ಆಗ್ತಾ ಇರುವಾಗ ಕಾಂಗ್ರೆಸ್ ಸುಮ್ಮನಿರುತ್ತಾ? ಕಾಂಗ್ರೆಸ್ ಒಂದು ಕಡೆ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ. ಯಾಕಂದರೆ ಹೈಕೋರ್ಟ್ ಸ್ಟೇ ಕೊಟ್ಟಿತ್ತು. ಸ್ಟೇ ವೆಕೇಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಸ್ಟೇ ವೆಕೇಟ್ ಆದರೆ ಯಡಿಯೂರಪ್ಪನವರನ್ನು ಎನಿ ಟೈಮ್ ಬಂಧಿಸ್ಬೋದು ರೀ. ಬರೆದಿಟ್ಕೊಳ್ಳಿ, ಎನಿ ಟೈಮ್ ಬಂಧಿಸ್ಬೋದು. ಅದು ಪೋಕ್ಸೋ ಕೇಸ್ ಅವರ ಮೇಲೆ ಹಾಕಿದ್ದಾರೆ. ಅದೇನಾಯಿತು, ಆ ನಂತರ ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ ಏನು ಹೇಳ್ತು, ಇಲ್ಲ ಅವರೇನು ಓಡೋಗ್ತಾರಾ, ಅವರನ್ನು ಬಂಧನ ಮಾಡಬೇಡಿ, ಅವ್ರು ಬರ್ತಾರೆ ಅಂತ ಹೇಳಿ ಸ್ಟೇ ಕೊಟ್ಟಿತ್ತು. ಈ ಸ್ಟೇ ವೆಕೇಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಇವರು. ಆಮೇಲೆ ಅದು ಬಲವಾಗಿ ನಿಲ್ಲತ್ತೆ. ಯಾಕಂದರೆ ಪೋಕ್ಸೋ ಕೇಸ್ ಸುಪ್ರೀಂ ಕೋರ್ಟ್ ಏನಾದರೂ ಸ್ಟೇ ವೆಕೇಟ್ ಮಾಡಿಬಿಟ್ರೆ ಎನಿ ಟೈಮ್ ಬಂಧನ ಆಗುತ್ತೆ. ಆದರೆ ಬಂಧನ ಆಗುತ್ತೆ ಅಂದರೆ ನೀವು ಗಾಬರಿ ಆಗಬೇಡಿ. ಅದು ಡಿಪೆಂಡ್ ಅಪಾನ್ ಕಾಂಗ್ರೆಸ್ನ ಸರ್ಕಾರದ ಮೇಲಿನ ಆಶಯದ ಮೇಲೆ ನಿರ್ಧಾರ ಆಗುತ್ತೆ. ಅರ್ಥ ಆಯ್ತಲ್ಲ? ಮಾಡಿರಿ ಹಂಗೆ, ಮಾಡಬೇಡ್ರಿ, ಚೂ ಬಿಡೋದು. ಈ ಕಡೆ HDKಗೆ ಕೂಡ ಟೈಟ್ ಮಾಡ್ತಾ ಇದ್ದಾರೆ. ಹೆಂಗೆ? ಸಿದ್ದರಾಮಯ್ಯ ಬಳಿಕ HD ಕುಮಾರಸ್ವಾಮಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ನಿಯಮ ಉಲ್ಲಂಘನೆ ಮಾಡಿ 2007ರಲ್ಲಿ ಗಣಿಗುತ್ತಿಗೆ ಮಂಜೂರು ಮಾಡಿರುವ ಆರೋಪದಲ್ಲಿ HD ಕುಮಾರಸ್ವಾಮಿಗೆ ಚಿಂತೆ ಶುರುವಾಗಿದೆ. ಏನು ಕತೆ ಹೇಳ್ತೀನಿ. HDK ವಿರುದ್ಧ ಆರೋಪ ಪಟ್ಟಿ ಅಂದರೆ ಏನು ಚಾರ್ಜ್ ಶೀಟ್ HDK ವಿರುದ್ಧ ತನಿಖೆಯಲ್ಲಾಗಿದೆ. ಆರೋಪ ಪಟ್ಟಿ ಸಲ್ಲಿಸಲು ಅನುಮತಿ ಕೋರಿ ಲೋಕಾಯುಕ್ತ SIT ಮುಖ್ಯಸ್ಥ ರಾಜ್ಯಪಾಲರಿಗೆ 2ನೇ ಬಾರಿ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. 2ನೇ ಬಾರಿ 10 ತಿಂಗಳ ಹಿಂದೊಮ್ಮೆ ಮಾಡಿದರು. ಸರ್, ಕುಮಾರಸ್ವಾಮಿ ವಿರುದ್ಧ ಮತ್ತೊಮ್ಮೆ ದೋಷಾರೋಪ ಪಟ್ಟಿ ಸಲ್ಲಿಸಲು SIT ನಿನ್ನೆ ಅಷ್ಟೇ ರಾಜ್ಯಪಾಲರಿಗೆ ಮತ್ತೊಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದೆ. ಸರ್, ಸಿದ್ದರಾಮಯ್ಯ ಅವರ ವಿಚಾರವಾಗಿ ರಿಯಾಕ್ಟ್ ಮಾಡಿದಂಥ ರಾಜ್ಯಪಾಲರು ಇದರಲ್ಲಿ ರಿಯಾಕ್ಟ್ ಮಾಡ್ತಾರಾ ಅಂತ ಅಷ್ಟು ಬೇಗ ನನಗೆ ಗೊತ್ತಿಲ್ಲಮ್ಮ. ನಾನು ರಾಜ್ಯಪಾಲರಿಗೂ ಸ್ಪೋಕ್ಸ್ಮನ್ ಅಲ್ಲ, ಲೋಕಾಯುಕ್ತಕ್ಕೂ ಸ್ಪೋಕ್ಸ್ಮನ್ ಅಲ್ಲ. ನಾನಿದ್ರು ಕಾಂಗ್ರೆಸ್ ಪಾರ್ಟಿ ಸ್ಪೋಕ್ಸ್ಮನ್ನು. ಏನಾರಿದ್ದರೆ ಆ ವಿಚಾರ ತಿಳ್ಕೊಂಡು ನಾನು ಮಾತಾಡ್ತೀನಿ. ಶಶಿಕಲಾ ಜ್ಯುವೆಲ್ಲರಿ ಇದೆ 21ನೇ ಇಸ್ವಿಯಿಂದ, ಅದು ಮಾಡಿಲ್ಲ, ಪರ್ಮಿಷನ್ ಕೊಡಲಿಲ್ಲ. HD ಕುಮಾರಸ್ವಾಮಿ ಮೇಲೆ ಕೊಡಲಿಲ್ಲ, ಆಮೇಲೆ ನಿರಾಣಿ ಮೇಲೆ ಕೊಡಲಿಲ್ಲ, ಆಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಕೊಡಲಿಲ್ಲ. ಇದನ್ನು ಹೇಳಿದ್ರೆ ನಾವು ರಾಜ್ಯಪಾಲರ ಇದು ಸಂವಿಧಾನದತ್ವದ ಪೋಸ್ಟ್, ಅದ್ರ ಬಗ್ಗೆ ಗೌರವ ಇದೆ. ನೋಡಿ, ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. CM ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು. ಯಾಕಂದರೆ ಅವರು ಮುಖ್ಯಮಂತ್ರಿ, ಸಂವಿಧಾನ ಪಾಲಕ, ಕಸ್ಟೋಡಿಯನ್ ಅಂತ ಪದೇ ಪದೇ ನಾನು ಹೇಳ್ತಾ ಇದ್ನಲ್ವಾ. ಬಟ್ ಕುಮಾರಸ್ವಾಮಿ ಅವರೆಲ್ಲ ಅಲ್ವಲ್ಲ, ಶಶಿಕಲಾ ಜೊಲ್ಲೆ ಅಲ್ವಲ್ಲ, ನಿರಾಣಿ ಅಲ್ವಲ್ಲ. ನೀವು ಪ್ರಶ್ನೆ ಮಾಡ್ಬೋದು, ಅವರು ಮುಖ್ಯಮಂತ್ರಿ ಅಲ್ವಲ್ಲ, ಅವರ ವಿರುದ್ಧ ಯಾಕೆ ತನಿಖೆ ಮಾಡೋದಕ್ಕೆ ಅಥವಾ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅವಕಾಶ ಕೊಡ್ತಾ ಇಲ್ಲ? ಕೊಡ್ಬೋದಿತ್ತಲ್ವಾ ಅಂತ ನೀವು ಕೇಳ್ಬೋದು. ಅವರು VIPಗಳಾಗ್ಬಿಡ್ತಾರ ಮುಖ್ಯಮಂತ್ರಿ ಥರ ಅಂತ ಕೇಳ್ಬೋದು. ನೋಡಿ, 1988 ತನಕ ಈ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಂಥ ಯಾವುದೇ ನಾಯಕ ಆಗಿರಲಿ, ಅವರ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಅವರ ಮೇಲೆ ಎನಿ ಟೈಮ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ಬೋದು, ತನಿಖೆಗೆ ಆದೇಶ ಕೊಡ್ಬೋದು. ರಾಜ್ಯಪಾಲರಿಂದ ಕೇಳಬೇಕು ಅಂತಿರಲಿಲ್ಲ, ನೆನಪಿಟ್ಕೊಳ್ಳಿ. ರಾಜ್ಯಪಾಲರಿಂದ ಕೇಳಬೇಕು ಅಂತಿರಲಿಲ್ಲ. ಈ ರಾಜಕಾರಣಿಗಳು ಎಂಥ ಸ್ಮಾರ್ಟ್ ಇದ್ದಾರೆ, ಹೆಂಗೆ ನಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾರೆ ಅಂತಂದರೆ, ಇವರೇ ಒಂದು ಪ್ಲ್ಯಾನ್ ತನಿಖೆ ಮಾಡಬೇಕು ಅಂತಂದರೆ ರಾಜ್ಯಪಾಲರು ಅನುಮತಿ ಕೊಡುವಂಗೆ ಚೇಂಜ್ ಮಾಡ್ಕೊಂಬೇಡ. 2018ರಲ್ಲಿ ಮಾಡ್ಕೋತಾರೆ. 2018ರಲ್ಲಿ ಅದನ್ನು ಮಾಡ್ಕೋತಾರೆ. 2007ರಲ್ಲಿ HD ಕುಮಾರಸ್ವಾಮಿ ಏನು ಕತೆ ಇದು? 2007ರಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ. ಬಳ್ಳಾರಿ ಜಿಲ್ಲೆ ಸಂಡೂರಿನಲ್ಲಿ SSVM ಎನ್ನುವಂಥ ವೆಂಕಟೇಶ್ವರ ಕಂಪನಿ ಇತ್ತು. ಗಣಿ ಮತ್ತು ಖನಿಜ ನಿಯಮ ಉಲ್ಲಂಘಿಸಿ ಗುತ್ತಿಗೆ ಮಂಜೂರಾಗತ್ತೆ. 550 ಎಕರೆ ಗಣಿ ಗುತ್ತಿಗೆ ಮಂಜೂರು ಮಾಡಿದ್ರಂತೆ ಕುಮಾರಸ್ವಾಮಿ. 2011 ಲೋಕಾಯುಕ್ತ ಸಂತೋಷ್ ಹೆಗಡೆ ಇದರ ಬಗ್ಗೆ ಅಲರ್ಟ್ ಆಗ್ತಾರೆ. ಅಕ್ರಮ ಗಣಿಗಾರಿಕೆ ಕುರಿತ ವರದಿಯಲ್ಲಿ ಇದರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಹೆಗಡೆ ಉಲ್ಲೇಖ ಆಧರಿಸಿ SIT ತನಿಖೆ ನಡೆಸ್ತಾ ಇದೆ.
ನೋಡಿ, ಸಿದ್ದರಾಮಯ್ಯನ ವಿಚಾರದಲ್ಲಿ ತನಿಖೆ ಕಂಪ್ಲೀಟ್ ಆಗಲಿಲ್ಲ. ಓಕೆ, ಯಡಿಯೂರಪ್ಪನವರ ವಿಚಾರದಲ್ಲಿ ತನಿಖೆ ಕಂಪ್ಲೀಟ್ ಆಗಿತ್ತು. ಕುಮಾರಸ್ವಾಮಿ ವಿಚಾರದಲ್ಲಿ ತನಿಖೆ ಆಗಿದೆ, ಚಾರ್ಜ್ ಶೀಟ್ ಹಾಕಬೇಕು. ಚಾರ್ಜ್ ಶೀಟ್ ಹಾಕಬೇಕಂದ್ರೂ ಕೂಡ ರಾಜ್ಯಪಾಲರ ಅನುಮತಿ ಬೇಕು. 2018 ತನಕ ಇರಲಿಲ್ಲ ಅದು. 1988ರಿಂದ 2018 ತನಕ ಇದಿರಲಿಲ್ಲ. 2018ರಲ್ಲಿ ಇದನ್ನು ಮಾಡಿಕೊಂಡ್ರು. ಆಮೇಲೆ 2018ರ ವೇಳೆಗೆ ಲೋಕಾಯುಕ್ತ ಕೂಡ ಬಂದ್ ಮಾಡಿದ್ರು. ಯಾರು ಬಂದ್ ಮಾಡಿದ್ದು? ಇದೇ ಸಿದ್ದರಾಮಯ್ಯ. ಅರ್ಥ ಆಯ್ತಲ್ಲ ರಾಜಕಾರಣಿಗಳ ಆಟ ಹೆಂಗಿರುತ್ತೆ ಅಂತೇಳಿ. 2018ರಲ್ಲಿ ಕಾನೂನು ಬದಲಾವಣೆ ಮಾಡಿದ್ಯಾರು? ಯಾರ ಅವಧಿ? ಇದೇ ಸಿದ್ದರಾಮಯ್ಯ ಅವಧಿ. ಇಲ್ಲ ಅಂತಂದರೆ ಕುಮಾರಸ್ವಾಮಿ ಅವರ ವಿರುದ್ಧ, ಜೊಲ್ಲೆ ವಿರುದ್ಧ, ನಿರಾಣಿ ವಿರುದ್ಧ, ರೆಡ್ಡಿ ವಿರುದ್ಧ ಯಾವ ಟೈಮಲ್ಲಿ ಬೇಕಿದ್ರೂ ತನಿಖೆ ಮಾಡ್ಬೋದು, ಆರೋಪ ಪಟ್ಟಿ ಸಲ್ಲಿಸ್ಬೋದಾಗಿತ್ತು. ಇಲ್ಲ ನಮಗೆ ಸೇಫ್ ಗಾರ್ಡ್ ಮಾಡ್ಕೊಳ್ಳೋಣ ಅಂತೇಳಿ 2018ರಲ್ಲಿ ಮಾಡಿಕೊಂಡ್ರು. 2023 ನವೆಂಬರ್ನಲ್ಲಿ ಲೋಕಾಯುಕ್ತ SIT ಮನವಿ ಮಾಡುತ್ತೆ ರಾಜ್ಯಪಾಲರಿಗೆ, ಕೊಡಿ ಅವಕಾಶ, ನಾವು ಚಾರ್ಜ್ ಶೀಟ್ ಹಾಕ್ತೀವಿ. ಇದುವರೆಗೂ ನಿರ್ಣಯ ತೆಗೆದುಕೊಳ್ಳದ ಲೋಕಾಯುಕ್ತರು ಈಗ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಪಾಲಿಟಿಕ್ಸ್ ಬಂತು ನೋಡಿ. ಈಗ ಸಿದ್ದರಾಮಯ್ಯ ವಿರುದ್ಧ ಕೊಟ್ಟಿದ್ದೀರಿ, ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಸುದ್ದಿ ಆಗುತ್ತೆ. ಈಗ ನಾವು ಕೇಳ್ತೀವಿ, ಯಾಕೆ ಕೊಡ್ತಾ ಇಲ್ಲ, ಚರ್ಚೆ ಆಗುತ್ತೆ. ಈಗ ರಾಜ್ಯಪಾಲರು ಸಿಕ್ಕಾಕೊಂಡ್ರು. ಹೆಂಗೆ? ರಾಜ್ಯಪಾಲರು ಏನೇ ನಿರ್ಧಾರ ಕೈಗೊಂಡ್ರು ಕೂಡ ಕಾಂಗ್ರೆಸ್ಗೆ ರಾಜಕೀಯವಾಗಿ ಲಾಭ ಇದೆ. ಹೇಗೆ? ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ಏನಾಗುತ್ತೆ? ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ಕುಮಾರಸ್ವಾಮಿ ಅವರನ್ನ ಕೇಳುತ್ತೆ ಅಲ್ವಾ? ಸಿದ್ದರಾಮಯ್ಯನವ್ರ ಹತ್ರ ರಾಜೀನಾಮೆ ಕೇಳ್ತಾ ಇದ್ದೀರಿ, ನೀವು ರಾಜೀನಾಮೆ ಕೊಡಿ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ಅಂತ ಕೇಳುತ್ತೆ. ಕೊಟ್ಟರೆ, ಅನುಮತಿ ಕೊಡದೇ ಇದ್ದರೆ, ಪ್ರಾಸಿಕ್ಯೂಷನ್ಗೆ ನೀಡಿದರೆ ಕುಮಾರಸ್ವಾಮಿಗೆ ಕಂಟಕ ಪಕ್ಕ ಆಗುತ್ತೆ. ಒಂದು ವೇಳೆ ನೀಡದೇ ಇದ್ದರೆ ನಾಳೆಯಿಂದ ಶುರು ಮಾಡ್ತಾರೆ. ಈಗ ಕಾಂಗ್ರೆಸ್ ಅವರು ಶುರು ಮಾಡಿದ್ದಾರೆ. ನೋಡಿದ್ರಾ, ಇದು ರಾಜಕೀಯ ಅಲ್ವಾ? ಕೇಂದ್ರದವರು ಮಾಡಿಸ್ತಾ ಇರೋದಲ್ವಾ? ಸಿದ್ದರಾಮಯ್ಯ ವಿರುದ್ಧ ಕೊಟ್ಟರು ಒಂದೇ ದಿನದಲ್ಲಿ. 10 ತಿಂಗಳಿಂದ ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿ ವಿರುದ್ಧ ಕೊಡೋದಕ್ಕೆ. ಯಾಕೆ ಕೊಡ್ತಾ ಇಲ್ಲ? ಬಿ ಜೆ ಪಿ ಏಜೆಂಟ್ ನೋಡಿದ್ರಾ, ಈಗ ಇವರು ಸಿಕ್ಕಾಕೊಂಡ್ಬಿಟ್ರು. ಅಂದರೆ ಕಾಂಗ್ರೆಸ್ ಪ್ಲ್ಯಾನಿಂಗ್ ಚೆನ್ನಾಗಿ ಮಾಡ್ತು. ಈಗ ಆರಾಮ್ಸೆ ಹೇಳ್ಬೋದು, ಕೇಂದ್ರದ ಪ್ರತಿನಿಧಿಯಂತೆ ವರ್ತಿಸ್ತಾ ಇದ್ದಾರೆ ರಾಜ್ಯಪಾಲರು, BJP ಏಜೆಂಟ್ ರಾಜ್ಯಪಾಲರು ಅಂತೆಲ್ಲ ಹೇಳ್ಬೋದು. ವಿಷಯಕ್ಕೆ ಬನ್ನಿ. ಅನುಮತಿ ಹಾಕಬೇಕು ಅಂತ ಹೇಳ್ತೀನಿ. ಈಗ ನೋಡಿ, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 1988ಕ್ಕೆ 2018ರಲ್ಲಿ ತಿದ್ದುಪಡಿ ಮಾಡಿದ್ದು. ಇವತ್ತು ಇದೇ ಕುಮಾರಸ್ವಾಮಿ ಅವರಿಗೆ ಅನುಮತಿ ಕೊಡಬೇಕು ಅನ್ನುವಂಥ ಕಾರಣ ಬಂದಿದ್ದು ಇದೇ ಸಿದ್ದರಾಮಯ್ಯನವರ ಕಾಲದಲ್ಲಿ. ವೆರಿ ಸ್ಟ್ರಾಂಗ್ ಆಗಿದ್ದ ಲೋಕಾಯುಕ್ತವನ್ನು ವೀಕ್ ಮಾಡಿದ್ದು ಇದೇ ಸಿದ್ದರಾಮಯ್ಯನವರು. ಅಲ್ಲ ಅಂತ ಹೇಳಿ ನೋಡೋಣ. ACB ಮಾಡಿದ್ಯಾರು? ಲೋಕಾಯುಕ್ತ ತೆಗೆದುಬಿಟ್ಟು. ಲೋಕಾಯುಕ್ತ ಇತ್ತು, ಹಲ್ಲದ ಹಾವಾಗಿತ್ತು. ACB ಮಾಡ್ತಾರೆ. ACB ಮಾಡಿದ್ದೀವಿ, ಅದು ಕೂಡ ಅದೇ ಕೆಲಸ ಮಾಡುತ್ತೆ. ಆದರೆ ಹೇಗೆ ಈ ದೊಡ್ಡ ದೊಡ್ಡ ವ್ಯಕ್ತಿಗಳ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತರ ಅನುಮತಿ ಬೇಕೋ, ACBಯಲ್ಲಿ ಯಾವುದೇ ವ್ಯಕ್ತಿಯ ವಿರುದ್ಧ ರೈಡ್ ಮಾಡಬೇಕಾದರೂ ಕೂಡ ಮುಖ್ಯಮಂತ್ರಿಗಳ ಅನುಮತಿ ಬೇಕಾಗತ್ತೆ. ಅರ್ಥ ಆಯ್ತಾ? ನಾಳೆ DK ಶಿವಕುಮಾರ್ ಮೇಲೆ, ಇನ್ನೊಬ್ಬರ ಮೇಲೆ, ಕಾಂಗ್ರೆಸ್ನವರ ಮೇಲೆ ರೈಡ್ ಆಗುವಾಗ ACB ರೈಡ್ ಮಾಡಿದರೆ ಯಾರನ್ನು ಹೇಳಬೇಕು? ಫಸ್ಟು ಚೇರ್ಮನ್ ಯಾರು? ಅದಕ್ಕೆ ಸ್ವತಃ ಮುಖ್ಯಮಂತ್ರಿ. ACBಯಲ್ಲಿ ನಾನು ಹೇಳ್ತಿರೋದು. CM ಗಮನಕ್ಕೆ ತಂದು, ಅದರ ಅಧ್ಯಕ್ಷನೇ CM ಗಮನಕ್ಕೆ ತಂದು ACB ರೈಡ್ ಮಾಡಬೇಕು ಅಲ್ವಾ? ಹಾಗಿದ್ರೆ ಲೋಕಾಯುಕ್ತನ ವೀಕ್ ಮಾಡಿದವರು ಯಾರು? ಲೋಕಾಯುಕ್ತ ಯಾರ ಮೇಲೆ ಬೇಕಿದ್ರು ರೈಡ್ ಮಾಡ್ಬೋದಾಗಿತ್ತು, CM ಒಂದಿಬ್ಬರನ್ನು ಬಿಟ್ಟು. ಅದನ್ನು ಕಟ್ ಮಾಡಿ ತನ್ನ ಅಧೀನಕ್ಕೆ ಬರೋಂಗೆ ಮಾಡಿದ್ಯಾರು? ಸಿದ್ದರಾಮಯ್ಯ ಅಲ್ವಾ? ಹಾಗಿದ್ರೆ ಯಾರಿಗೆಲ್ಲ ನೈತಿಕತೆ ರಾಜಕೀಯದಲ್ಲಿ ಮಾತಾಡಲಿಕ್ಕೆ ನೈತಿಕತೆ ಇದೆಯಾ? ಮಂಗಾಗೋದು ಯಾರು? ಜನ. ನೋಡಿ, ಮೊದಲು ಚಾರ್ಜ್ ಶೀಟ್ ಸಲ್ಲಿಸಲು ಯಾವುದೇ ಅನುಮತಿ ಬೇಕಿರಲಿಲ್ಲ. ಆದರೆ ರಾಜಕಾರಣಿಗಳು ತಮಗೆ ಬೇಕಾದಂತೆ ಕಾನೂನು ತಂದರು. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಗೆ 2018ರಲ್ಲಿ ತಿದ್ದುಪಡಿ ಮಾಡಿದ್ರು. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಅನುಮತಿ ಬೇಕೇ ಬೇಕು. ಈಗ ಇದೇ ಕಾರಣಕ್ಕೆ ರಾಜ್ಯಪಾಲರಿಗೆ ಪ್ರಸ್ತಾವ ಸಲ್ಲಿಸಲಾಗಿದೆ. ಆವತ್ತು ಸಿದ್ದರಾಮಯ್ಯನವರು ಆ ಕಾನೂನು ಮಾಡದೇ ಇದ್ದರು 2018ರಲ್ಲಿ. ಕರೆಕ್ಟಾಗಿದ್ದರೆ ಅವರೇ ಇದ್ದಿರಬೇಕು ಆ ಟೈಮಲ್ಲಿ. ಯಾಕಂದರೆ 13ರಿಂದ 18
ಲೋಕಾಯುಕ್ತ ವೀಕ್ ಆಗಿದ್ದವರ ಕಾಲದಲ್ಲಿ. ಇವತ್ತು ಸಿದ್ದರಾಮಯ್ಯನವರು ಆ ಕಾನೂನು ಮಾಡದೇ ಇದ್ದರೆ ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕಿರಲಿಲ್ಲ, ಡೈರೆಕ್ಟಾಗಿ ಚಾರ್ಜ್ ಶೀಟ್ ಹಾಕ್ಬೋದಾಗಿತ್ತು. ಯಾರನ್ನು ದೂರ್ತೀರಿ? ಅದಕ್ಕೆ ನಾನು ಹೇಳಿದ್ದು, ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್ ಅಂತ ಹೋಗಬೇಡಿ. ಈ ಸಮಾಜಮುಖಿಗಳಾಗಿ, ದೇಶದ ಕಾರ್ಯಕರ್ತರಾಗಿ, ಪಾರ್ಟಿ ಕಾರ್ಯಕರ್ತರಲ್ಲ. ಥ್ಯಾಂಕ್ ಯು.